ಮಾದರಿ ವಾರ್ಡ್ ಆಗಿ ಕಟ್ಟಿದ ಯಡಿಯೂರು ವಾರ್ಡಿನ ಕಥೆಯನ್ನ ಕೇಳಿಬಿಟ್ರೆ ನೀವು ಬೆಕ್ಕಸ ಬೆರಗಾಗ್ತೀರಿ. ಪ್ರಶಸ್ತಿ ಏನು ಅಂತಂದ್ರೆ 18 ಬಾರಿ ಅವ್ರ ಮೇಲೆ ದಾಳಿಯಾಗಿದೆ. ದೌರ್ಭಾಗ್ಯ ಏನು ಅಂತಂದ್ರೆ ಇಂಥ ಒಬ್ಬ ಜನನಾಯಕನಿಗೆ ಕರ್ನಾಟಕದ ಬಿಜೆಪಿಯಲ್ಲಿ ಪ್ರಥಮ ಆದ್ಯತೆ ಸಿಗಬೇಕಾಗಿತ್ತು. ಕಳೆದ ಎಲೆಕ್ಷನ್ ಅಲ್ಲಿ ಅವರಿಗೆ ಟಿಕೆಟ್ 100% ಸಿಗುತ್ತೆ ಅಂತ ಎರಡೆರಡು ಸಾರಿ ಅವರಿಗೆ ಮಿಸ್ ಆದಾಗ ಅವರನ್ನ ಮನೆ ಬಾಗಿಲಿಗೆ ಹರಿವಾಣ ಹಿಡಿದು ಬಂದಿದ್ರು ಕಾಂಗ್ರೆಸ್ನವರು. ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನೋಡಿ, ಈ ಒಂದು ಘಟನೆಯನ್ನ, ಈ ಸಾಧ್ಯತೆಯನ್ನ, ಈ ಸಾಧನೆಯನ್ನ ಒಂದು ಜನಸಾಮಾನ್ಯರ ಮಧ್ಯೆ ನಿಂತು ಕೂಡ 10 ವರ್ಷಗಳ ಕಾಲ ನಿರಂತರವಾಗಿ ಮಾಡುವಂತ ಕೆಲಸ ಇದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ದೇಶಕ್ಕೆ ಒಂದು ಮಾದರಿ, ದೇಶದಲ್ಲೇ ಪ್ರಥಮ, ಮತ್ತು ನಮ್ಮ ದೇಶದ ರಾಜಕಾರಣಿಗಳು ಬಹುಶಃ ಇದನ್ನ ಅಳವಡಿಸಿಕೊಂಡ್ರೆ ದೇಶ ಸುಭಿಕ್ಷವಾಗುವುದರಲ್ಲಿ, ಮತ್ತೆ ನಮ್ಮಂತ ಮಾಧ್ಯಮದವರು ಅವರನ್ನ ಕ್ರಿಟಿಸೈಸ್ ಮಾಡುವಂತ ಪ್ರಮಾಣ ಬದ್ಧತೆ ಗಣನೀಯವಾಗಿ ಕಡಿಮೆ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಕರ್ನಾಟಕದ ಬೆಂಗಳೂರಿನ ಯಡಿಯೂರು ವಾರ್ಡು, ಅಲ್ಲಿಯ ಇಡೀದಾದಂತ ಅಭಿವೃದ್ಧಿ, ಅಲ್ಲಿ ಜನರ ಸಮಸ್ಯೆಯನ್ನ ಜನಾನುರಾಗಿಯಾಗಿ ಜನನಾಯಕ ಕೇಳ್ತಾ ಇರುವಂತ ರೀತಿ, ಅದು ಬಹುಶಃ ಭಾರತದಲ್ಲಿ ಅತ್ಯಂತ ಅಪರೂಪದ ಏಕೈಕ ವಾರ್ಡು ಅಂತ ನಾನು ಭಾವಿಸ್ತೇನೆ. ಅಂತ ಒಂದು ವಾರ್ಡಿನ ಒಬ್ಬ ಸಾಧಕ ಪ್ರತಿ ಭಾನುವಾರ 7 ಗಂಟೆಯಿಂದ 11 ಗಂಟೆಯವರೆಗೆ ಮುಂಜಾನೆ ಪ್ರತಿ ಮನೆಗೆ ಹೋಗಿ ಅವರ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡಿ, ತನ್ನೊಟ್ಟಿಗೆ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಒಂದು ದಂಡನ್ನು, ತನ್ನ ಹಿತೈಷಿಗಳ ಒಂದು 100 ಜನರ ಒಂದು ಒಟ್ಟು ತಂಡವನ್ನ ಕಟ್ಟಿಕೊಂಡು ಹೋಗಿ ಕಳೆದ 500 ವಾರಗಳು 2010ನೇ ಇಸ್ವಿಯಿಂದ ಏಪ್ರಿಲ್ 24, 26ರವರೆಗಿನ ನಿರಂತರವಾಗಿ, ಮಧ್ಯೆ ಎಲ್ಲಾದರೂ ಚುನಾವಣೆ, ಅದಕ್ಕೆ ಸಂಬಂಧಪಟ್ಟ ನಿರ್ಬಂಧ ಇತ್ಯಾದಿ ಬಿಟ್ರೆ ನಿರಂತರವಾಗಿ 500 ವಾರಗಳ ಕಾಲ ಜನರ ಸಮಸ್ಯೆಯನ್ನ, ಜನರ ಮೂಲಭೂತವಾದಂಥ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಉದ್ಭವಿಸಿದಂಥ ಸಮಸ್ಯೆಗಳನ್ನ ಆನ್ ದ ಸ್ಪಾಟ್, ತಪ್ಪಿದರೆ 24 ಗಂಟೆ ಒಳಗಡೆ ಪರಿಹರಿಸಿದಂಥ ಒಂದು ಅಭಿಯಾನ, ಪರಿಕ್ರಮ, ಮನೆ ಮನೆಗೆ ಭೇಟಿ. ಈ ಕಾರ್ಯಕ್ರಮಕ್ಕೆ ಇದೇ ಭಾನುವಾರಕ್ಕೆ 500ನೇ ವಾರ ತುಂಬುತ್ತದೆ. ಪ್ರಾಯಶಃ ಇಡೀ ದೇಶದಲ್ಲಿ NR ರಮೇಶನಂತ ಒಬ್ಬ ನಿಷ್ಕಳಂಕ, ಶುದ್ಧ ಮತ್ತು ಜನಾನುರಾಗಿಯಾಗಿ ಈ ರೀತಿಯ ಒಂದು ಕೆಲಸವನ್ನ ಮಾಡಿದ್ದು ಇದೇ ಪ್ರಥಮ, ಮತ್ತು ಇದೊಂದು ಮಾದರಿ. ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. NR ರಮೇಶ್ ಯಾರು? NR ರಮೇಶ್ ಅವರ ಕಾರ್ಯವೈಖರಿ ಏನು? NR ರಮೇಶ್ ತನ್ನ ಒಂದು ಜನನಾಯಕತ್ವವನ್ನ ಜನರ ಮಧ್ಯೆಯೇ ಹೇಗೆ ರೂಪಿಸಿಕೊಂಡಿದ್ದಾರೆ? ಇವೆಲ್ಲವನ್ನ ಕಳೆದ ಸಂಕ್ರಾಂತಿ ಜನವರಿ 14 ಅವರ ಹುಟ್ಟುಹಬ್ಬದ ಹೊತ್ತಿನಲ್ಲಿ ನಾನು ಸುದೀರ್ಘವಾಗಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಆ ವಿವರಗಳಿಗಾಗಿ, ಅವರ ವ್ಯಕ್ತಿ ಚಿತ್ರಣಕ್ಕಾಗಿ ನೀವು ಆ ವಿಡಿಯೋವನ್ನು ಇಲ್ಲಿ ಕೆಳಗೆ ಲಿಂಕ್ ಇದೆ, ಅದನ್ನು ಒತ್ತಿದರೆ ನಿಮಗದರ ವಿವರ ಸಿಗತ್ತೆ. ಒಂದು. ಎರಡನೇದಾಗಿ, ಚುನಾವಣೆ ಬಂದಾಗ ಮಾತ್ರ ಜನ ನೆನಪಾಗ್ತಾರೆ ನಮ್ಮ ಜನನಾಯಕರಿಗೆ. ಚುನಾವಣೆ ಬಂದಾಗ ಮಾತ್ರ ಮತದಾರ ಪ್ರಭುಗಳ ಮನೆಗೆ, ಅವರ ಸೂರಿಗೆ ಭೇಟಿ ಕೊಡ್ತಾರೆ. ಸುಂಬಳ ಸುರಿಯುವ ಮಗುವನ್ನಾದರೂ ಎತ್ತಿಕೊಳ್ತಾರೆ, ಫೋಟೋಕ್ಕೆ ಪೋಸ್ ಕೊಡ್ತಾರೆ, ಆಮೇಲೆ ಸ್ಯಾನಿಟೈಸರ್ ಹಾಕಿ ಕೈಯನ್ನು ವಾಶ್ ಮಾಡ್ಕೊಳ್ತಾರೆ. ಇದು ಹೋಟೆಲಿಂದ ಊಟ ತರಿಸಿ ಆದರೂ ಚಿಂತೆ ಇಲ್ಲ. SC/ST ಅವರ ಮನೆಯೋ, ಕೆಳವರ್ಗದವರ ಮನೆಯೋ, ಅಲ್ಪಸಂಖ್ಯಾತರ ಮನೆಯೋ, ಬಡವರ ಮನೆಗೂ ಹೋಗಿ ಕೂತು ಊಟ ಮಾಡಿ ಬರ್ತಾರೆ. ಈ ಪರಿಪಾಠವನ್ನೇ ಕಳೆದ 78 ವರ್ಷದಿಂದ ನೋಡಿದ್ದೇವೆ. ಅಲ್ಲೋ ಇಲ್ಲೋ ಒಬ್ಬಿಬ್ಬರು ಇದಕ್ಕೆ ಅಪವಾದ ಇರಬಹುದು. ಆದರೆ NR ರಮೇಶ್ ಅವರಂಥ 2010 ಏಪ್ರಿಲ್ 5 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಯಡಿಯೂರು ವಾರ್ಡಿನ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಎಂದು ಆಯ್ಕೆಯಾದರು. ಆ ತಿಂಗಳಲ್ಲೇ ಏಪ್ರಿಲ್ 23, 2010 ಅವರು ದೇಶದಲ್ಲಿಯೇ ಅತ್ಯಂತ ಅಪರೂಪ ಮತ್ತು
ಯಾರೂ ಈವರೆಗೆ ಈ ರೀತಿಯ ಯೋಚನೆ ಮಾಡದೇ ಇದ್ದಂಥ ಒಂದು ಕೈಂಕರ್ಯಕ್ಕೆ ಅವರು ಪದಾರ್ಪಣೆ ಮಾಡ್ತಾರೆ. ಏಪ್ರಿಲ್ 23, 2010 ಪ್ರತಿ ಭಾನುವಾರ 7 ರಿಂದ 11 ಗಂಟೆಯವರೆಗೆ ಮನೆ ಮನೆಗೆ ಭೇಟಿ. ಪ್ರತಿ ಭಾನುವಾರ ಅದನ್ನ ಇವತ್ತಿನವರೆಗೂ ಅವರು ಯಾವತ್ತೂ ತಪ್ಪಿಸಿಲ್ಲ. ಇದೇ ಭಾನುವಾರಕ್ಕೆ 500 ವಾರ ತುಂಬುತ್ತದೆ. ಎಲೆಕ್ಷನ್ನಿನ ಕೆಲವು ನಿರ್ಬಂಧ ಇತ್ಯಾದಿಯನ್ನ ಬಿಟ್ರೆ ಯಾವತ್ತೂ ಅದು ತಪ್ಪಿಲ್ಲ. ಮತದಾರ ಪ್ರಭುಗಳ ಮನೆ ಮನೆಗೆ ಹೋಗ್ತಾರೆ. ಅವರಿಗೆ ಸಂಬಂಧಿಸಿದಂತ ಮೂಲಭೂತ ಸೌಕರ್ಯಗಳಲ್ಲಿ ಆಗುವ ತೊಂದರೆಗಳನ್ನ ಆಲಿಸ್ತಾರೆ. ಆ ತೊಂದರೆಗಳಿಗೆ ಸ್ಥಳದಲ್ಲೇ ಅಲ್ಲಿ BBMP, ಬೆಸ್ಕಾಂ, BWSSB ಈ ಎಲ್ಲ ಅಧಿಕಾರಿಗಳ ಗಡಣವೇ ಅವರೊಟ್ಟಿಗೆ ಇರ್ತದೆ. ಅಲ್ಲೇ ನೇರವಾಗಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಇಲ್ಲದೆ ಇದ್ರೆ 24 ಗಂಟೆಯ ಒಳಗಡೆ ಅತ್ಯಂತ ಕ್ಷಿಪ್ರವಾಗಿ ಅವರ ಸಮಸ್ಯೆಯನ್ನ ಬಗೆಹರಿಸಲಾಗ್ತದೆ. ಇದಕ್ಕೆ 500 ವಾರ ಈಗ ತುಂಬಿದೆ. ಇದೇ ಸಂಡೇ ಆದಿತ್ಯವಾರ ಅದರ ಒಂದು ಸಂಭ್ರಮಾಚರಣೆ ಮತ್ತು ಈ ರೀತಿಯ ಒಂದು ಕೆಲಸವನ್ನ ಮಾಡದಂತ ದೇಶ ಇದ್ದ ಏಕೈಕ ಜನನಾಯಕ. ದೌರ್ಭಾಗ್ಯ ಏನು ಅಂತಂದ್ರೆ ಇಂಥ ಒಬ್ಬ ಜನನಾಯಕನಿಗೆ ಕರ್ನಾಟಕದ BJPಯಲ್ಲಿ ಪ್ರಥಮ ಆದ್ಯತೆ ಸಿಗಬೇಕಾಗಿತ್ತು. ಯಾಕೆಂತಂದ್ರೆ ಈಗಾಗಲೇ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾನಿಂದ ಹಿಡಿದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಧಿನಾಯಕ ಸಿದ್ದರಾಮಯ್ಯನವರವರೆಗೆ ಪ್ರತಿ ಒಬ್ಬರ ಭ್ರಷ್ಟಾಚಾರದ ಸಾವಿರ ಪುಟಗಳನ್ನ ದಾಖಲೆ ತೆಗೆದು ದೇಶದಲ್ಲೇ ಅತ್ಯಂತ ಮಾದರಿಯಾದಂಥ ದಾಖಲಾರ್ಹವಾದಂಥ ಪ್ರೆಸ್ ಮೀಟ್ ಅನ್ನು ಮಾಡಿ 100 ಕೇಸುಗಳಲ್ಲಿ ಕೋರ್ಟಿಗೆ ಹೋಗಿ ವಾದಿಸಿ ಅದರಲ್ಲಿ ಗೆಲುವನ್ನು ಸಾಧಿಸಿ ಸಿದ್ದರಾಮಯ್ಯನವರ ಮೇಲೂ ನಿರ್ಣಾಯಕವಾದ ಗೆಲುವಿಗೆ ಕ್ಷಣಗಣನೆಯನ್ನ ಯಾರಾದರೂ ಮಾಡ್ತಾ ಇದ್ದಾರೆ ಅಂತಾದರೆ ಅದು NR ರಮೇಶ್. ಇಂಥ ಒಂದು ಸಾಮಾಜಿಕವಾದಂಥ ಬದ್ಧತೆಯ ಕಾರ್ಯಕ್ಕೆ ಅವರಿಗೆ ಸಿಕ್ಕ ಪ್ರತಿಫಲ ಮತ್ತು ಪ್ರಶಸ್ತಿ ಏನು ಅಂತಂದ್ರೆ 18 ಬಾರಿ ಅವರ ಮೇಲೆ ದಾಳಿಯಾಗಿದೆ. ಜೀವ ಭಯವನ್ನ ಎಡಗೈಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡುವಂತ ಇಂಥ ಜನನಾಯಕ ಮನೆ ಮನೆಗೆ ಭೇಟಿ ಕೊಟ್ಟು ಅವರ ಸಮಸ್ಯೆಯನ್ನ ಅಲ್ಲಿಯೇ ಪರಿಹರಿಸುವಂತ ಒಂದು ಅಪರೂಪದ ಕೆಲಸವನ್ನ ಮಾಡಿದ್ದಾರಲ್ಲ, ಅದರ ಒಟ್ಟು ವಿವರಗಳನ್ನ ಮತ್ತು ಅವರು ಮಾದರಿ ವಾರ್ಡ್ ಆಗಿ ಕಟ್ಟಿದ ಯಡಿಯೂರು ವಾರ್ಡಿನ ಕಥೆಯನ್ನ ಕೇಳಿಬಿಟ್ರೆ ನೀವು ಬೆಕ್ಕಸೆ ಬೆರಗಾಗ್ತೀರಿ. ಯಾರೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬೇಸಿಗೆಗಾಲ ಇರಲಿ, ಆರೋಗ್ಯ ಸರಿ ಇದೆಯೋ ಇಲ್ಲವೋ, ಅದು ಏನೇ ಆದರೂ ಕೂಡ ಆ ಸಮಸ್ಯೆಯನ್ನ ಬಗೆಹರಿಸುವ, ಮನೆ ಮನೆಗೆ ಭೇಟಿ ಕೊಡುವ ಮತ್ತು ಅಧಿಕಾರಿಗಳೆಲ್ಲರನ್ನೂ ಕರ್ಕೊಂಡೋಗಿ ಜನರಿಗೆ ಅಲ್ಲಿ ಆನ್ ದ ಸ್ಪಾಟ್ ಅವರ ಸಮಸ್ಯೆಯನ್ನ ನೀಗಿಸುವಂತ ಈ ಅಭಿಯಾನ ಅತ್ಯಂತ ಮಾದರಿಯಾದದ್ದು ಮತ್ತು ಅದು ಕರ್ನಾಟಕದಲ್ಲಿ ನಡೆದಿದೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಹೆಮ್ಮೆ, ಇಡೀ ದೇಶದಲ್ಲಿ ಮೊದಲ ಬಾರಿ ಮಾದರಿ. ಆದರೆ ನಮ್ಮ ಕ್ಷುದ್ರ ಮತ್ತು ಭ್ರಷ್ಟ ರಾಜಕಾರಣದ ಮಧ್ಯೆ ಇಂಥ ಅಪರೂಪದ ಧ್ರುವತಾರೆಗಳು ಎಲ್ಲೋ ಒಂದು ಕಡೆ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿತಾರೆ, ಆ ಪ್ರಶ್ನೆ ಬೇರೆ. ಆದರೆ ನಾಯಕತ್ವ, ಚುನಾವಣೆ, ಟಿಕೆಟು, ಪಕ್ಷ, ಹೈಕಮಾಂಡು, ಒಳ ರಾಜಕೀಯ ಇಂಥದೆಲ್ಲ ಬಂದಾಗ ಇಂಥ ಶುದ್ಧ ರಾಜಕಾರಣಿಗಳಿಗೆ ನೇರರ ಮಾತುಕತೆ, ನೇರ ವ್ಯವಹಾರ, ಭ್ರಷ್ಟಾಚಾರ ರಹಿತ ಮತ್ತು ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿ ಸಲ್ಲುವ NR ರಮೇಶ್ ಅಂತವರಿಗೆ ಆದ್ಯತೆ ಕಡಿಮೆ. ಆದರೆ ಜನರ ಹೃದಯದಲ್ಲಿ ಅವರೇ ದೇವರು, ಅವರೇ ಈಶ್ವರ, ಅವರೇ ನಿತ್ಯ ಆರಾಧಕರು. ಯಡಿಯೂರು ವಾರ್ಡ್ನಲ್ಲಿ 18 ಬಡಾವಣೆಗಳಿವೆ, 11,535 ಸ್ವತ್ತುಗಳಿದೆ, 16,000ಕ್ಕೂ ಹೆಚ್ಚು ಮನೆಗಳಿವೆ. NR ರಮೇಶ್ ಪ್ರತಿ ಭಾನುವಾರ 7 ರಿಂದ 11 ಗಂಟೆಯವರೆಗೆ ಕನಿಷ್ಠ 500 ಮನೆಗಳನ್ನ ಭೇಟಿ ಮಾಡ್ತಾರೆ. ಕನಿಷ್ಠ 500 ಮನೆಗಳನ್ನ ಭೇಟಿ ಮಾಡ್ತಾರೆ. ಹಾಗಾಗಿ ಈ ಸರಣಿ ಇವತ್ತಿನವರೆಗೂ ತುಂಡರಿಸಿಲ್ಲ. ಈ ಸರಣಿಯ ಒಂದು ಭಾಗವಾಗಿ ಜನರ ಪ್ರೀತಿ, ವಿಶ್ವಾಸ, ಜನರಿಗೆ ಏನೇನು ಬೇಕು ತನ್ನ ಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ 45ಕ್ಕೂ ಹೆಚ್ಚು ಮಾದರಿಯಾದ ಮತ್ತು ಅತ್ಯಪೂರ್ವವಾದಂಥ ಯಾವ ವಾರ್ಡಲ್ಲೂ ಇಲ್ಲದೆ ಇದ್ದಂಥ ದೇಶದಲ್ಲಿ ಈಗ 5 ಟನ್ ಹಸಿ ತ್ಯಾಜ್ಯದಿಂದ 3,000 kV ವಿದ್ಯುತ್ ಶಕ್ತಿಯನ್ನು ಉತ್ಪನ್ನ ಮಾಡುವಂತ ಭಾರತದ ಏಕೈಕ ವಾರ್ಡ್ ಇದ್ರೆ ಅದು ಯಡಿಯೂರು ವಾರ್ಡು, ಅದು NR ರಮೇಶ್ ಸಾಧನೆ. ಇಂಥ ಸಾಧನೆಗಳನ್ನು ನಿಮಗೆ ಒಂದು ಸ್ಥೂಲವಾಗಿ ಪಟ್ಟಿ ಮಾಡೋದಿದ್ರೆ 2010 NR ರಮೇಶ್ ಮಹಾನಗರ ಪಾಲಿಕೆಯ ಸದಸ್ಯರಾಗುವಲ್ಲಿಯವರೆಗೆ
ಯಡಿಯೂರು ವಾರ್ಡ್ನಲ್ಲಿ ಒಂದೇ ಒಂದು ಉದ್ಯಾನವನ ಇರಲಿಲ್ಲ. ನೆನಪಿಡಿ, ಒಂದೇ ಒಂದು ಉದ್ಯಾನವನ ಇರಲಿಲ್ಲ. ಆದರೆ ಇವತ್ತು 16 ಉದ್ಯಾನವನಗಳಿದೆ. 16 ಉದ್ಯಾನವನ. ಬಡವರ ವಂಡರ್ಲಾ ಅಂತಲೇ ಖ್ಯಾತಿ ಗಳಿಸಿದಂಥ ಚಂದವಳ್ಳಿಯ ತೋಟ, 2300 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರುವಂಥ ಕರ್ನಾಟಕದ ಇತಿಹಾಸವನ್ನ ಸಾರುವ ರಣಧೀರ ಕಂಠಿರುವ ಉದ್ಯಾನವನ, ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನವನ, ಪ್ರಕೃತಿ ವನ, ಐತಿಹಾಸಿಕ ಯಡಿಯೂರು ಕೆರೆ ಉದ್ಯಾನವನ, ಕರ್ನಾಟಕದ ಪ್ರಪ್ರಥಮ ಮತ್ತು ಏಕೈಕ ಗಿಡಮೂಲಿಕ ಸಂಜೀವಿನಿ ವನ, ಧನ್ವಂತರಿ ವನ, ಹೀಗೆ 16 ಉದ್ಯಾನವನ ಇವತ್ತು ನಳಿಸ್ತಾ ಇದೆ. ಮಕ್ಕಳಿಗೆ ಉಚಿತ ICU ಚಿಕಿತ್ಸೆ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ 40 ಹಾಸಿಗೆಯ 2 ICU, 10 NICU, 3 ಆಪರೇಷನ್ ಥಿಯೇಟರ್ ಇರುವ ಸುಶ್ರುತ ಮಕ್ಕಳ ಆಸ್ಪತ್ರೆ NR ರಮೇಶ್ ಕಟ್ಟಿದ್ದು. ಬೆಂಗಳೂರಿನ ಮೊಟ್ಟ ಮೊದಲ ಏಕೈಕ ಉಚಿತ ಡಯಾಲಿಸಿಸ್ ಕೇಂದ್ರ ಸುಶ್ರುತ ಡಯಾಲಿಸಿಸ್ ಕೇಂದ್ರ, ಬಡ ಮಕ್ಕಳಿಗೆ ಪಂಚತಾರಾ ಸಂಸ್ಕೃತಿಯ 5 ಸ್ಟಾರ್ ಕಲ್ಚರಿನ ಸ್ವಾಮಿ ವಿವೇಕಾನಂದ ವಿದ್ಯಾಶಾಲೆ, ನಿರುದ್ಯೋಗಿ ಯುವತಿಯರಿಗಾಗಿ ಶಾರದಾದೇವಿ ಉಚಿತ ಹೊಲಿಗೆ ತರಬೇತಿ ಕೇಂದ್ರ, ಯುವಕರ ದೇಹದಾಢ್ಯತೆಯನ್ನು ಕಾಪಾಡಬೇಕು, ಯುವಕರು ಆರೋಗ್ಯಶೀಲರಾಗಿರಬೇಕು ಅನ್ನುವಂಥ ಕಾರಣಕ್ಕಾಗಿ ವಜ್ರದೇಹಿ ವ್ಯಾಯಾಮ ಶಾಲೆ, ಡಾಕ್ಟರ್ ರಾಜ್ಕುಮಾರ್ ವ್ಯಾಯಾಮ ಶಾಲೆ, ಅಂತಾರಾಷ್ಟ್ರೀಯ ಗುಣಮಟ್ಟದ ಅಂತಾರಾಷ್ಟ್ರೀಯ ಕ್ರೀಡಾ ತಾರೆಗಳನ್ನು ಈಗಾಗಲೇ ಹುಟ್ಟು ಹಾಕಿದಂಥ ಧ್ರುವತಾರೆ ಟೇಬಲ್ ಟೆನ್ನಿಸ್ ಅಕಾಡೆಮಿ, ನವತಾರೆ ಬ್ಯಾಡ್ಮಿಂಟನ್ ಅಕಾಡೆಮಿ, ಬೆಂಗಳೂರಿನಲ್ಲೇ ದೊಡ್ಡದು ಪ್ರತಿಷ್ಠಿತ ಯಾವ ವಿವಾಹ ಮಂಟಪಗಳಿಗೂ ಕಡಿಮೆ ಇಲ್ಲದಂಥ ಕೇವಲ 70,000 ಬಾಡಿಗೆಯಲ್ಲಿ ಸಾಮಾನ್ಯರ ಮಕ್ಕಳು ಕೂಡ ಹೆಣ್ಮಕ್ಕಳು ಕೂಡ ಒಂದು ಸ್ಟ್ಯಾಂಡರ್ಡ್ ಆದಂಥ ವಿವಾಹೋತ್ಸವವನ್ನು ಹೊಂದಬೇಕು ಅನ್ನುವ ಕಾರಣಕ್ಕಾಗಿ ಕಟ್ಟಿದ್ದು ಅನಾ ಕೃಷ್ಣರಾವ್ ಸಮುದಾಯ ಭವನ. ಇನ್ನು ಸಭಾಂಗಣ, ಬೆಂಗಳೂರಿನ ಯಾವುದೇ 2 ಮಲ್ಟಿಪ್ಲೆಕ್ಸ್ ಅನ್ನು ಒಟ್ಟಿಗೆ ಸೇರಿಸಿದರೆ ಅದಕ್ಕೆ ಸಮಾನವಾದಂಥ ಒಂದು ಬೃಹತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಭಾಂಗಣವನ್ನು ಕಟ್ಟಿದ್ದು, ಅದರ ಸದುಪಯೋಗ ಆಗ್ತಾ ಇರುವಂಥದ್ದು ಇವತ್ತಿಗೂ ಅಲ್ಲಿಯ ಜನ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥದ್ದು ಈ ಸಭಾಭವನ. ಇನ್ನು ಗಡಿಯಾರ ಗೋಪುರ ನಿಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಗಡಿಯಾರ ಗೋಪುರ ಇದು, ಅಂಬರ ಚುಂಬನ ಗಡಿಯಾರ ಗೋಪುರ. ನೋಡಿ, NR ರಮೇಶ್ ಅವರ ಆಲೋಚನೆ ಏನೆಲ್ಲ ಎಷ್ಟು ಸೂಕ್ಷ್ಮವಾಗಿದೆ ಅಂತಂದರೆ, ವೈಕುಂಠ ಸಮಾರಾಧನೆ ಮತ್ತು ಕೈಲಾಸ ಕಾರ್ಯಗಳಿಗಾಗಿ ಒಂದು ನನ್ನ ವಾರ್ಡಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ನೆಲೆ ಬೇಕು ಅಂತ, ಅದನ್ನು ಕೂಡ ಇದು ಯಾರೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸ್ಮಶಾನವನ್ನು ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ತೀರಿ, ಅದರ ನಂತರದ ಅಪರ ಕರ್ಮಗಳಿಗಾಗಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದು ಬಹುಶಃ NR ರಮೇಶ್ ಮಾತ್ರ ಅಂತ ಅಂದ್ಕೊಳ್ತೇನೆ. ಯಡಿಯೂರು ವೈದಿಕ ಕೇಂದ್ರ ಪ್ರತಿದಿನ 5 ಟನ್, ನಾನು ಆಗಲೇ ಹೇಳಿದೆ, ಹಸಿ ತ್ಯಾಜ್ಯದಿಂದ 3000 kV ವಿದ್ಯುತ್ ಶಕ್ತಿ ತಯಾರಿಸುವಂಥ ದೇಶದಲ್ಲಿಯೇ ಏಕೈಕ ವಾರ್ಡು ಅಂತ ಕರೆಸಲ್ಪಟ್ಟಂಥ ಹೆಮ್ಮೆಯ ಯಡಿಯೂರು ವಾರ್ಡದಲ್ಲಿ ಈ ವಿದ್ಯುತ್ ತಯಾರಿಕೆಯನ್ನು ಆಲೋಚಿಸಿದ್ದಿದೆಯಲ್ಲ, ಇದು NR ರಮೇಶ್ ಅವರನ್ನು ಮಾತ್ರ ನಾವು ಇಂಥ ಆಲೋಚನೆಗಳಿಗೆ ಸಾಧ್ಯ ಅಂತ ಭಾವಿಸಬೇಕೆ ಬಿಟ್ಟರೆ, ಯಾಕೆಂದರೆ NR ರಮೇಶ್ ಅವರಿಗೆ ಸ್ವಾರ್ಥ ಇಲ್ಲ. ಒಮ್ಮೆ ಸ್ವಾರ್ಥವೇ ಇದ್ದಿದ್ರೆ, ಅಧಿಕಾರ ರಾಜಕಾರಣವೇ ಮುಖ್ಯವಾಗಿದ್ದರೆ, ಕಳೆದ ಎಲೆಕ್ಷನ್ನಲ್ಲಿ ಅವರಿಗೆ ಟಿಕೆಟು 100% ಸಿಗತ್ತೆ ಅಂತ 2 ಸಾರಿ ಅವರಿಗೆ ಮಿಸ್ ಆದಾಗ ಅವರನ್ನು ಮನೆ ಬಾಗಿಲಿಗೆ ಹರಿವಾಣ ಹಿಡಿದು ಬಂದಿದ್ರು ಕಾಂಗ್ರೆಸ್ನವರು. ಮತ್ತಾರೋ ಅಲ್ಲ, DK ಶಿವಕುಮಾರ್ ಅವರೇ ನೇರವಾಗಿ NR ರಮೇಶ್ ಅವರನ್ನ ಎತ್ತುಕೊಂಡು ಹೋಗ್ತಾ ಇದ್ರು. ಆದರೆ NR ರಮೇಶ್ ಸೈದ್ಧಾಂತಿಕವಾದಂಥ ಹಿನ್ನೆಲೆ, RSSನ ಹಿನ್ನೆಲೆ, ಹಿಂದುತ್ವದ ಹಿನ್ನೆಲೆ, ರಾಜ್ಕುಮಾರ್ ಅವರ ಮಹಾ ಅಭಿಮಾನಿ, ಜನರ ಇಡೀ ಸುಖ ದುಃಖ ಕಷ್ಟಗಳಿಗೆ ನೇರವಾಗಿ ಸ್ಪಂದಿಸುವಂಥ ಮನುಷ್ಯ. ಇಲ್ಲಿ ಜನಸೇವೆಯೇ ಮುಖ್ಯ ಹೊರತು ವ್ಯಕ್ತಿಗತವಾದಂಥ ಪ್ರತಿಷ್ಠೆಯೋ ಅಧಿಕಾರ ಮುಖ್ಯ ಅಲ್ಲ ಅಂತೇಳಿ ಇವತ್ತಿನವರೆಗೂ NR ರಮೇಶ್ ಯಾವುದೇ ಈ ರೀತಿಯ ಕೆಟ್ಟ ರಾಜಕೀಯಕ್ಕೆ ಅವರು ಒಳಗಾದವರು ಅಲ್ಲ. 500 ವಾರಗಳ ಕಾಲ ಮನೆ ಮನೆಗೆ ನಡಿಗೆ, ಮನೆ ಮನೆಗೆ ಸಮಸ್ಯೆಯನ್ನು ಕೇಳ್ತಾ ಹೋಗುವಂಥದ್ದು, ಅವರ ಮನೆಯಲ್ಲೇ ನಿಂತು ಸಮಸ್ಯೆಯನ್ನು ಬಗೆಹರಿಸುವಂಥದ್ದು, ಜನರಿಗೆ ಪ್ರತಿ ಒಂದು ದಿನವೂ ಅವರಿಗೆ ಅವರ ಹತ್ತಿರದಲ್ಲೇ ನಿಂತು ಆ ಜನರ ಒಬ್ಬ ಆರಾಧ್ಯ ದೈವನಾಗಿ ಸಲ್ತಾ ಇರುವಂಥದ್ದು, ಜನರ ಬಳಿಗೆ ಎಲೆಕ್ಷನ್ ಬಂದಾಗ ಮಾತ್ರ ಹೋಗುವುದನ್ನು ನೀವು ಕಾಣ್ತೀರಿ. ಆದರೆ ನಮ್ಮ NR ರಮೇಶ್ ಪ್ರತಿದಿನವೂ ಜನರನ್ನು ಭೇಟಿಯಾಗ್ತಾರೆ,
ಅಧಿಕಾರ ಇರಲಿ, ಅಧಿಕಾರ ಇರದೇ ಇರಲಿ, ಜನರ ಅಧಿಕಾರ ಶಾಶ್ವತವಾಗಿ ಯಡಿಯೂರು ವಾರ್ಡ್ನಲ್ಲಿ ಅಲ್ಲಿ ಎನಾನಮಿಸ್ಲಿ NR ರಮೇಶ್ ಅವರಿಗೆ ಕೊಟ್ಟು ಆಗಿದೆ. ಹಾಗಾಗಿ ಈ ಒಂದು ಮಾದರಿ ದೇಶದ ಏಕೈಕ ಒಂದು ಸಾಧನೆ, ಪರಿಕ್ರಮ ಅಭಿಯಾನ ಇದು ಇನ್ನೂ ಮುಂದುವರಿತದೆ. ಬಹುಶಃ ಅವರ ಆಯುಷ್ಯ ಪೂರ್ತಿ ಈ ಕೆಲಸವನ್ನು ಅವರು ಮಾಡ್ತಾರೆ. ಇವರನ್ನು ನೋಡಿ ಉಳಿದ ರಾಜಕಾರಣಿಗಳು ಕನಿಷ್ಠ ಪಕ್ಷ ಅವರು ತಿಂಗಳಲ್ಲಿ 2 ವಾರ ಆದರೂ ಜನರ ತಮ್ಮ ಕ್ಷೇತ್ರದ ಮನೆಗಳಿಗೆ ಹೋಗಿ ಅವರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಸ್ವಜನ ಪಕ್ಷಪಾತ ಕಡಿಮೆ ಆಗುತ್ತೆ, ಮಧ್ಯವರ್ತಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆಮೇಲೆ ಈ ಟೇಬಲ್ಗೂ ಹೋಗಿ ಕೈ ಮುಗಿದು ವರ್ಷಗಟ್ಟಲೆ ಕಾಯುವಂಥ ಆ ಜನರ ನೋವು ನುರಿಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಸಿಗುತ್ತೆ. ಇದು ಮಾದರಿ ವ್ಯಕ್ತಿ, ಮಾದರಿ ವಾರ್ಡು. ಬಹುಶಃ NR ರಮೇಶ್ ಕರ್ನಾಟಕ ಮತ್ತು ದೇಶದಲ್ಲಿ ತನ್ನ ಕಾರ್ಯಗಳ ಮೂಲಕ ಇವತ್ತು ಪ್ರತ್ಯೇಕವಾಗಿ ಗುರುತಿಸಿಕೊಳ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ BJPಯಲ್ಲಿ ಹೈಕಮಾಂಡ್ ಇವರನ್ನು ಅತ್ಯಂತ ಉನ್ನತ ಮಟ್ಟದಲ್ಲಿ ಸ್ವಾಗತಿಸ್ತದೆ, ಪುರಸ್ಕರಿಸ್ತದೆ ಮತ್ತು ಕರ್ನಾಟಕದ ರಾಜಕಾರಣಕ್ಕೆ ಒಂದು ಅದ್ಭುತವಾದ ನಾಯಕನಾಗಿ ಕಟ್ಟುತ್ತದೆ ಅನ್ನುವ ವಿಶ್ವಾಸದಲ್ಲಿ NR ರಮೇಶ್ ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.